ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ, ಗೆಳತಿ ಉಸಿರಿಲ್ಲ. One thing I wanted to tell to everyone, like when I was in engineering, I faced so many. This is ಕನ್ನಡ ಹಂಗಲ್ಲ, ಅದು ಇಂಟ್ರೋವರ್ಟ್ ಇಲ್ಲೋ ಇವಾಗ ನನಗೆ ಕೌಂಟರ್ ಕೊಡೋದು. ಏನಾದ್ರು ತಿನ್ನು, ಏನಾದ್ರು ತಗೋ, ನೀನು ಊಟ ಮಾಡು ಅಂತ ಹೇಳಿದಿಲ್ಲ. ನಾವು ಓದಿದ್ದು ಮಂಗಳೂರಲ್ಲಿ ಇಬ್ರು ಕೂಡ. ಗೊತ್ತಿಲ್ಲ ಅಷ್ಟು ಕಿವಿ ಇರ್ತದೆ ಅಂತ ಹೇಳಿ. ಒಂದು ಸಿನ್ಸಿಯರ್ ಸ್ಟೂಡೆಂಟ್ ಆದ್ರೆ ನಾನೇ ಅನ್ಕೋಬೇಕು. ನಾರ್ಮಲ್ ನನಗೆ ಓದ್ಬೇಕಂತ ಆಸೆನೇ ಹೋಯ್ತು. ಇವಳಿಗೆ ಆಗ ಫುಲ್ ಜಾಸ್ತಿ ಓದ್ಬೇಕಂತ ಆಸೆ ಬಂತು. ಯಾಕಂದ್ರೆ ತುಂಬಾ ಹೋಗಿದ್ದಂದ್ರೆ ಹಂಪನಘಟ್ಟ, ಜೂಡಿಯೋ 1 hour 2 hour ಗಂಟ್ಲೆ ಕಾದಿದ್ದಾಳ ಅವಳು. ಖುಷಿ ಆಯ್ತು. ಅದಾದ್ಮೇಲೆ ಆಗ ಎಲ್ಲರನ್ನ ಬ್ರೋ ಅಂತ ಮಾತಾಡ್ಸಿದ್ಲು, ಒಂಥರ ಪರಿಚಯ, ಫ್ರೆಂಡ್ಸ್ ಏನಂತ ಹೇಳಿ. ನಮಸ್ಕಾರ, ಇವಳ ಯೂಟ್ಯೂಬ್ ಜರ್ನಿಯ ಪಯಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. This is the beginning. ಇವತ್ತಿನ ಕಂಟೆಂಟ್ ಏನಂದ್ರೆ, ನಾವು ಲಾಸ್ಟ್ ಕಬ್ಬನ್ ಪಾರ್ಕ್ ಅಲ್ಲಿ ಹೋಗಿದ್ವಲ್ಲ, ಆಗ ಹೇಳಿದ್ವಿ ಗೈಸ್, ಈ ವ್ಯಕ್ತಿ ಯಾರು, ಏನು, ಇಂಜಿನಿಯರಿಂಗ್ ಫ್ರೆಂಡಾ, ಸ್ಕೂಲ್ ಫ್ರೆಂಡಾ, ಕಾಲೇಜ್ ಫ್ರೆಂಡಾ ಅಥವಾ ಜಸ್ಟ್ ಫ್ರೆಂಡಾ ಏನು ಅಂತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಬರುತ್ತೆ. ಲೈಕ್ ನಮ್ಮ ಇಂಟ್ರೊಡಕ್ಷನ್ ವಿಡಿಯೋ ಮಾಡ್ತೇವೆ, ನಾವು ಪರಿಚಯ, ಫ್ರೆಂಡ್ಸ್ ಏನಂತ ಹೇಳಿ. ಅದಾದ್ಮೇಲೆ ಸುಮಾರು ಲಾಗ್ ಬಂತು, ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಆಲ್ರೆಡಿ ಏನಂತೇಳಿ. ಸೊ ಡಿಲೇ ತುಂಬ ಆಯಿತು. ಸೊ ಇವತ್ತು ನ್ಯೂ ಇಯರ್, ನಾನು ಇವ್ರ ಮನೆಗೆ ಬಂದಿದ್ದೇನೆ. ಸೊ ಡಿಲೇ ಆದರೂ ಪರವಾಗಿಲ್ಲ, ಮಾಡ್ತೇವೆ ಅಂತ ಹೇಳಿದ್ವಲ್ಲ. ಸೊ ಇವತ್ತು ಮಾಡೋಣ ಅಂತೇಳಿ ಇಬ್ರು ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ನಾವು ಹೇಗೆ ಪರಿಚಯ ಆದ್ವಿ, ಎಲ್ಲಿ ಮೀಟ್ ಮಾಡಿದ್ವಿ, ಹೆಂಗ್ ಸಿಕ್ಕಿದ್ವಿ, ಎಲ್ಲ ಒಂದೇ ವರ್ಡ್ಸು. ನಾವು ಬಂದು ಇಂಜಿನಿಯರಿಂಗ್ ಫ್ರೆಂಡ್ಸ್, ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಇಂದ ಫ್ರೆಂಡ್ಸ್. ಫಸ್ಟ್ ಇಯರ್ ಇಂದ ಫ್ರೆಂಡ್ಸೇ, ಬಟ್ ಅದ್ರ ಕ್ಲೋಸ್ ಅಂತ ಆಗಿದ್ದಂದ್ರೆ ಸೆಕೆಂಡ್ ಇಯರ್ ಇಂದ. ಸ್ಟಾರ್ಟ್. ಒಂದು ಪಾಯಿಂಟ್ ನೀನು, ಒಂದು ಪಾಯಿಂಟ್ ನಾನು. ನನಗೆ ಇವಳು ಪರಿಚಯ ಆಗಿದ್ದು ನೆನಪಿರೋ ಅಂತ ಅಂದ್ರೆ, ನಾನೇ ಹೇಳ್ತೇನೆ ಹೆಂಗಂದ್ರೆ, ನನ್ನ ಫ್ರೆಂಡ್ ಅಂದ್ರೆ ನಾವಿಬ್ರು ಅಡ್ಮಿಷನ್ ಟೈಮಲ್ಲಿ ಅವತ್ತೇ ಫಸ್ಟ್ ಟೈಮ್ ಮಾತಾಡಿದ್ದಲ್ಲ. ಅಡ್ಮಿಷನ್ಗೆ ಹೋದಾಗ ನಂಗೆ ಯಾರು ಗೊತ್ತಿರಲಿಲ್ಲ, ನಾವು ಓದಿದ್ದು ಮಂಗಳೂರಲ್ಲಿ ಇಬ್ರು ಕೂಡ. ಸೊ ನಂಗೆ ಯಾರು ಗೊತ್ತಿರಲಿಲ್ಲ. ನಾನು ಅಡ್ಮಿಷನ್ಗೆ ಹೋದಾಗ ಇನ್ನೊಬ್ರು ಯಾರೋ ಅಡ್ಮಿಷನ್ಗೆ ಬಂದಿದ್ರು. ಸೊ ಅವಳೊಬ್ಳು ನನಗೆ ಪರಿಚಯ ಇದ್ಲು. ಅವಳು ಇವಳ ಕ್ಲಾಸ್. ಸೊ ನಾನು ಅವಳನ್ನ ಮೀಟ್ ಮಾಡಕ್ಕಂತ ಹೇಳಿ, ಅವಳನ್ನ ಮಾತಾಡ್ಸಕ್ಕಂತ ಹೇಳಿ, ನಮ್ದು ಫಸ್ಟ್ ಹೇಗಿತ್ತಂದ್ರೆ, ಫಸ್ಟ್ ಇಯರ್ ಅಲ್ಲಿ ಫುಲ್ ಲೈಕ್ ಎಲ್ಲ ಮಿಕ್ಸ್ ಇತ್ತು. ಎಲ್ಲ CS AML ಎಲ್ಲ ಬ್ರಾಂಚ್ ಅವರು ಒಂದೇ ಕ್ಲಾಸಲ್ಲಿ ಇರೋ ಆಗಿತ್ತು. ಲೈಕ್ ಅಕಾರ್ಡಿಂಗ್ ಟು ಅಡ್ಮಿಷನ್ ವೈಸ್ ಏನೋ ಅವರು ಕೂರಿಸ್ತಿದ್ರು ನಮ್ಮನ್ನೆಲ್ಲ. ಹಾಗೆ ನಂದು E ಸೆಕ್ಷನ್ ಇತ್ತು, ಇವಳದು F ಅಲ್ಲ ಇವಳದು I ಸೆಕ್ಷನ್ ಇತ್ತು. ನನ್ನ ಫ್ರೆಂಡ್ I ಸೆಕ್ಷನ್ ಅಲ್ಲಿ ಇದ್ಲು. ಯಾವಾಗ್ಲೂ ಲಂಚ್ ಟೈಮಲ್ಲಿ, ಲಂಚ್ ಆದ್ಮೇಲೆ ಅವಳನ್ನ ಮಾತಾಡ್ಸಕ್ಕಂತ ಹೋಗ್ತಿದ್ದದ್ದು. ಇವಳು ಹಾಸ್ಟೆಲ್, ಅಲ್ಲಿ ಹಾಸ್ಟೆಲ್, ಕಾಲೇಜ್ ಹಾಸ್ಟೆಲ್. ಸೊ ಅವಳನ್ನ ಮಾತಾಡ್ಸಕ್ಕಂತ ಹೋಗಿ ಲೈಕ್ ಜಸ್ಟ್ ಹಾಯ್ ಬಾಯ್ ಅನ್ನಂಗೆ ಅಷ್ಟೇ ಪರಿಚಯ ಆಗಿದ್ದಷ್ಟೇ ನಾವು. ಅದಾದ್ಮೇಲೆ ಲೈಕ್ ಹಾಗೆ ಮಾತಾಡ್ತಾ ನಂಗೆ ಒಂದ್ ಏನ್ ನೆನಪಂದ್ರೆ, ನಮ್ದು ಯಾವ್ದೋ ಇಂಟರ್ನಲ್ ಇತ್ತು. ಇವಳು ಯಾವಾಗ್ಲೂ ಆಗ ಎಲ್ಲರನ್ನ ಬ್ರೋ ಅಂತ ಮಾತಾಡ್ಸಿದ್ಲು. ಒಂಥರ ಫುಲ್ ಹುಡುಗ ತರ ಇದ್ಲಿ ಇವಳು. ಯಾವ್ದೋ ಒಂದ್ ಚಿಕ್ಕ ಬ್ಯಾಗ್ ಇಟ್ಕೊಂಡ್ ಬರ್ತಿದ್ಲು ಕಾಲೇಜ್ಗೆಲ್ಲ ಫುಲ್. ಇಲ್ಲ, ಅದು ತಗೊಂಡಿದ್ದೆ ಹೊಸದಾಗಿ, ಆರ್ಡರ್ ಮಾಡ್ಕೊಂಡು. ಚಿಕ್ಕ ಬ್ಯಾಗೇ ಇರ್ಲಿಲ್ಲ. ಸೆಕೆಂಡ್ PU ಯೂಸ್ ಮಾಡಿದೆ, ಅವಾಗ ತಗೊಂಡಿದ್ದೆ, ಅದನ್ನೇ ಇಟ್ಕೊಂಡಿದ್ದೆ. ನಂಗೆ ಅದು ಭಾಳ ನೆನಪೈತ್. ನಾವ್ ಅಲ್ಲೆಲ್ರು ಹೊರಗೆ ಓದ್ಕೊಂತ ಕುಂತಿದ್ವಿ. ಅವತ್ತೇ ಬಂದು ಇವಳು ಮಾತಾಡ್ಸಿದ್ ನನ್ನ. ಬಂದ ಸ್ಟೆಪ್ಸ್ ಹತ್ತಿದ್ಲ, ನಾನು ಅಲ್ಲಿ ಕಡೆ ಮೂಲೆಯಲ್ಲೆಲ್ಲ ಕುಂತಿದ್ವು ಒಂದ್ ಕಡೆ. ಸೊ ಆಗ ಬಂದು ಮಾತಾಡ್ಸಿದ್ಲು. ಫಸ್ಟ್ ಬಂದು ಕರೆದಿದ್ದೆ ಇವಳನ್ನ ಬ್ರೋ ಅಂತ ಹೇಳಿ. ಅದಾದ್ಮೇಲೆ ಹಾಗೆ ಪರಿಚಯ ಆಯ್ತು. ಆಮೇಲೆ ಸೆಕೆಂಡ್ ಇಯರ್ ಮಾತಾಡ್ಸಿದ್ರು, ಬ್ರೋ ಅಂತ ಹೇಳಿದ್ದೆ ಅಷ್ಟೇ. ಓದಿದ್ದ ಅಂತ ಹೇಳಿ ಇಂಟರ್ನಲ್. ನೆಕ್ಸ್ಟ್ ಬಂದು ಅದಾದ್ಮೇಲೆ ಫಸ್ಟ್ ಇಯರ್ ಆದ್ಮೇಲೆ ಸೆಕೆಂಡ್ ಇಯರ್ಗೆ ಬಂದು ಅವ್ರವ್ರ ಬ್ರಾಂಚ್ ಅವ್ರವ್ರಿಗೆ, ಅಂದ್ರೆ ಸಪ್ರೇಟ್ AML ಅಂದ್ರೆ AML, EC ಅಂದ್ರೆ EC, ಆ ತರ ಡಿವೈಡ್ ಮಾಡಿದ್ರೆ. EC ಬ್ರಾಂಚ್ ನಂದು EC, ಅವ್ರದ್ದು AML ಬ್ರಾಂಚ್. ಸೊ ಆಗ ಡಿವೈಡ್ ಆಯ್ತು. ಅದಾದ್ಮೇಲೆ ನಾವ್ ಹೆಂಗ್ ಪರಿಚಯ ಆದ್ವಿ, ಸುಮ್ನೆ ಕೆಫೆಲೆಲ್ಲ ಬರ್ತಿದ್ವಲ್ಲ, ಕ್ಯಾಂಟೀನಲ್ಲಿ ಆ ತರ ಅಷ್ಟೇ ಇದ್ದಿದ್ ನಮ್ದು ಹಾಯ್ ಬಾಯ್ ಅನ್ನೋ ತರ. ಮತ್ತೆ ಇನ್ನೊಂದ್ ಏನ್ ನೆನಪಂದ್ರೆ, ತುಂಬಾ ನೆನಪಿರೋದಂದ್ರೆ, ಸೆಕೆಂಡ್ ಇಯರ್ ಅಲ್ಲೇನೆ ಅವಳು ನನಗೆ 100 ರೂಪೀಸ್ ಕೊಟ್ಟಿದ್ಲು. ನಾನು ಯಾರಂತ ಗೊತ್ತಿಲ್ಲ, ಅವಳು ಯಾರಂತ ಗೊತ್ತಿಲ್ಲ. ಅಂದ್ರೆ ಜಸ್ಟ್ ಹಾಯ್ ಬಾಯ್ ಅನ್ನೋ ಫ್ರೆಂಡ್ಸ್ ಇತ್ತು ಅಷ್ಟೇ. ಅಂದ್ರೆ ನಂದು ತಂಗಿಗೆ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತಾಗ. ಸೊ ಅದಕ್ಕೆ ಅವಳು ನನ್ನ ಕೇರ್ ಮಾಡ್ಲಿಕ್ಕೋಸ್ಕರ ನನಗೆ ಲೈಕ್ ನೀನೇನಾದ್ರೂ ತಿನ್ನು, ಊಟ ಮಾಡಂತೇಳಿ ನನಗೆ 100 ರೂಪೀಸ್ ಫಸ್ಟ್ ಟೈಮ್ ಕೊಟ್ಟಿದ್ಲು. ಅವಳು ನಂಗೆ ಊಟ ಮಾಡಂತೇಳಿ. ಎಲ್ಲಿ ಕೊಟ್ಟಿದ್ಲು ಅಂದ್ರೆ, ಕಾಲೇಜ್ ಹೊರಗೆ ನಾನು ಬಸ್ಸಿಗೆ ಅಂತ ವೇಟ್ ಮಾಡ್ತಿದ್ದೆ. ನಾನು ಅವಾಗ ಹಾಸ್ಪಿಟಲ್ ಇಂದಾನೆ ಕಾಲೇಜ್ಗೆ ಹೋಗ್ತಿದ್ದಿದ್ದು ಒಂದು 2 year. ಅದೆಲ್ಲ ಬೇಡ, ಅದನ್ನ ಕಟ್ ಮಾಡಲ್ಲಿ. ಇಲ್ಲ, ಅದನ್ನ ಹಾಕೋದು. ಸ್ವಲ್ಪ ನಾನು ಅಲ್ಲಿಂದಾನೆ ಬರ್ತಿದ್ದೆ, ನಾನು ಅಲ್ಲಿ ನಿಂತಿದ್ದೆ ಬಸ್ ಹತ್ತನ ಅಂತೇಳಿ. ಅವಳೆಲ್ಲ ಅವ್ಳ ಫ್ರೆಂಡ್ಸ್ ಜೊತೆ ಏನೋ ಮಾತಾಡ್ತಿದ್ಲು, ಯಾರ್ದು ಸ್ವಲ್ಪ ಜನದ ಜೊತೆ ಇದ್ಲು. ಅವಳು ಬಂದು ಮಾತಾಡ್ಸಿದ್ಲು, ಆರಾಮದಿಯಾ, ಹೆಂಗದಾರ ಎಲ್ಲ. ಅಂದ್ರೆ ಗೊತ್ತಿತ್ತಲ್ಲ, ಎಲ್ರಿಗೂ ಕೂಡ ಗೊತ್ತಾಗಿತ್ತು ಆ ಟೈಮಲ್ಲೆಲ್ಲ. ಸೊ ಬಂದು ಹೇಳಿದ್ಲು ಅವಳು, ಏನಾದ್ರು ತಿನ್ನು, ಏನಾದ್ರು ತಗೋ, ನೀನು ಊಟ ಮಾಡು ಅಂತ ಹೇಳಿದ್ಲು. ಸೊ ನಂಗೆ ಆಗ ಫುಲ್ ಖುಷಿ ಆಯ್ತು. ಅದಾದ್ಮೇಲೆ ಸ್ವಲ್ಪ ಫೋನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು.
ಮತ್ತೆ ಮನೇಲೆಲ್ಲ ಫ್ರೆಂಡ್ಶಿಪ್ಗೋಸ್ಕರ ಅಷ್ಟೇ. ಅಂದ್ರೆ ಅವ್ರ ತಂಗಿಗೆ ಹುಷಾರಿಲ್ವಲ್ಲ, ಹೇಗಿದ್ದಾಳೆ ಎತ್ತ ಅಂತ ಫೋನ್ ಮಾಡಿ ವಿಚಾರಿಸ್ತಾ ಇದ್ದೆ. ಹಾಗಾಗಿ ಆದ್ರೆ ಎಲ್ಲರ ಇಂಟೆನ್ಷನ್ ಏನಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ, ಅಂದ್ರೆ ಕ್ಲೋಸ್ ಪೀಪಲ್ಸ್ ಮಾತ್ರ ಗೊತ್ತು. ಬಿಹೈಂಡ್ ಅವರ್ ಫ್ರೆಂಡ್ಶಿಪ್ ದೇರ್ ಇಸ್ ಒನ್ ಮೋರ್ ರೀಸನ್ ಅಂತ ಹೇಳಿ. ದಟ್ ಇಸ್ ನಾಟ್, ಹಾಗೇನಿಲ್ಲ. ನಾವು ನಾರ್ಮಲಿ ಫ್ರೆಂಡ್ಸ್, ನಾವು ಇಲ್ಲಿ ತನಕ ಯಾವತ್ತು ಆ ಥರ ಏನು ಥಿಂಕ್ ಮಾಡಲಿಲ್ಲ. ಥರ್ಡ್ ಇಯರಿಗೆ ಬಂದ್ಮೇಲೆ ನಾವು ಫುಲ್ ಕ್ಲೋಸ್ ಆಗಿದ್ದಂದ್ರೆ ಸುತ್ತಾಡ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದೆಲ್ಲ, ಹೊರಗೆ ಹೋಗ್ತಿದ್ವಿ ಅಷ್ಟೇ. ಇವಳು ಕ್ಲಾಸ್ ಯಾವಾಗ್ಲಂದ್ರೆ ಫುಲ್ ಕ್ಲಾಸ್ ಇರ್ತಿರ್ಲಿಲ್ಲ. ನಮ್ದು ಹೆಂಗಂದ್ರೆ ಫುಲ್ ಸ್ಟ್ರಿಕ್ಟ್ ಕ್ಲಾಸ್ ಎಲ್ಲ, ಫುಲ್ 5 o'clock ತನಕ ಅಂದ್ರೆ 5 o'clock ತನಕ ಕ್ಲಾಸ್ ಇರೋದು. ಇವಳದಂದ್ರೆ ಸಿ ಅಂದ್ರೆ ಸರ್ಕ್ಯೂಟ್ಸ್, ನಮ್ದು ಸಾಫ್ಟ್ವೇರ್, ಆನ್ಲೈನ್ ಆಫ್ಲೈನ್, ಇವ್ರದ್ದು ಸರ್ಕ್ಯೂಟ್ ಇಕ್ಕಿದ್ರೆ ಶಾಕ್. ಹಾಗೆ ಇವಳ್ತ ಇತ್ತಲ್ಲ, ಯಾವಾಗ್ಲೂ ಬಂದು ಇವಳು ಕ್ಲಾಸ್ ಇಲ್ಲ ಅಂದ್ರೆ ಸಾಕು ಬಂದು ವೇಟ್ ಮಾಡ್ತಿದ್ಲು. ನಮ್ದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಲ್ಲಿ ಒಂದು ಚೇರ್ ಎಲ್ಲ ಹಾಕಿರ್ತಿತ್ತು ಕುತ್ಕೊಳ್ಳಿಕ್ಕೆ ಅಂತೇಳಿ. ಅಲ್ಲಿ ಯಾವಾಗ್ಲೂ ಬಂದು ಕಾಯ್ತಿರೋಳು 1 hour 2 hour ಗಂಟ್ಲೆ ಕಾದಿದ್ದಾಳ ಅವಳು. ಅಂದ್ರೆ ನಾನು ಹಾಸ್ಟೆಲ್ ಅಲ್ಲೇ 500 ಮೀಟರ್ ಮತ್ತೆ ಹಾಸ್ಟೆಲ್ ಒಬ್ಳೆ ಅಲ್ಲಿ ಏನ್ ಮಾಡ್ತಾಳೆ ಹೋಗಿ, ಅದಕ್ಕೆ ಕಾಯ್ತಿರ್ತಿದ್ಲು. ಎಷ್ಟಂದ್ರೆ ಇವಳು ಪರಿಚಯ ಆದ್ಮೇಲೆ ನಾನ್ ಹೆಂಗಿದ್ದೆ ಅಂದ್ರೆ ಒಂದು ಸಿನ್ಸಿಯರ್ ಸ್ಟೂಡೆಂಟ್ ಅಂದ್ರೆ ನಾನೇ ಅನ್ಕೋಬೇಕಂತ ಅಂದ್ರೆ ಹಂಗಲ್ಲ. ಎಲ್ಲ ಹೊರಗೆ ಹೋಗ್ತಿಲ್ಲ. ಕರೆಕ್ಟ್ 4 ಗಂಟೆ ಕಾಲೇಜ್ ಮುಗಿತಾ 4 ಕಾಲಿಗೆ ನನ್ ಬಸ್ ಇತ್ತು, ಅಲ್ಲಿ ಹೋಗಿ ನಿಂತ್ಕೊಂತಿದ್ದೆ, ಬಸ್ ಹತ್ತು ಹೋಗ್ತಿದ್ದೆ. ಯಾವಾಗ ಪರಿಚಯ ಆಯ್ತಂದ್ರೆ 6 ಗಂಟೆ ಅಂದ್ರೆ ಸುಮ್ನೆ ಎಲ್ಲ ಹೋಗ್ತಿರ್ಲಿಲ್ಲ, ಅಲ್ಲೇ ಜಸ್ಟ್ ಕಾಲೇಜಲ್ಲಿ ಮಾತಾಡ್ಕೊಳ್ಳೋದು, ಹೆಂಗ್ ಮಾಡೋದು ಫ್ಯೂಚರ್, ಇಲ್ಲ ಇವಾಗ ಮನಿ ಹೇಗೆ ಎತ್ತ, ಇಲ್ಲ ಇಂಟರ್ನ್ಶಿಪ್, ಇಲ್ಲ ಕೆಲಸ ಹೆಂಗೆ ಅಂತ ಅದ್ರ ಬಗ್ಗೆ ಮಾತಾಡ್ಕೊಂಡು ಸ್ವಲ್ಪ ಅನ್ಲೆಸ್ ಯೂಸ್ಲೆಸ್ ಟಾಕ್ಸ್ ಮಾತಾಡಿದೀವಿ. ಅವ್ರು ನೋಡಿ ಅಷ್ಟೇ. ಅದಾದ್ಮೇಲೆ ಹೊರಗೆ ಹೋಗ್ತಿದ್ವಿ ರಜೆ ಎಲ್ಲ ಇರುವಾಗ. ನಾವೆಲ್ಲಿ ತುಂಬಾ ಹೋಗಿದ್ದಂದ್ರೆ ಹಂಪನಘಟ್ಟ, ಜೂಡಿಯೋ, ಸಿಟಿ ಸೆಂಟರ್, ಮತ್ತೆ ಸಿಟಿ ಸೆಂಟರ್ ಆಪೋಸಿಟ್ ರೋಲ್ಸ್ ತಿನ್ನಕ್ಕೆ ಇದಿತ್ತಲ್ಲ ಅಲ್ಲಿ. ನಾವು ಇದು ಬೀಚ್ ಹೋಗ್ತಿದ್ವಿ. ನನಗಂತೂ ಹುಚ್ಚು ಗೈಸ್, ಬೀಚ್ ಹುಚ್ಚು ಅಂತಲ್ಲ, ನನಗೆ ಸನ್ಸೆಟ್ ನೋಡ್ಬೇಕು. ಯಾಕಂದ್ರೆ ನಮ್ಮ ಹಾಸ್ಟೆಲಲ್ಲಿ ಲಾಸ್ಟ್ ಟೈಮ್ ಬಂದ್ಬಿಟ್ಟು 7:30ಗಿಂತ ಮುಂಚೆ ಹೋಗ್ಬೇಕು. ಇಲ್ಲ ಅಂದ್ರೆ ಕಾರ್ಡ್ ಇಸ್ಕೊಬಿಡ್ತಾರೆ, ಅದು ID ಕಾರ್ಡ್ ಇಸ್ಕೊಂಡು ಮತ್ತೆ ನಾಳೆ ಬೆಳಗ್ಗೆನೆ ವಾಪಸ್ ಕೊಡೋದವರು. ಅದಕ್ಕೆ ನಾನೇನು ಅನ್ಕೊಂಡೆ, ಒಂದ್ ದಿವಸ ಆದ್ರೂ ಬೀಚ್ ನೋಡ್ಬೇಕು ಸನ್ಸೆಟ್ ಅಂತ ನಾನು ಇವಳಿಗೆ ಹೇಳಿದೆ ಆಯ್ತಾ. ಇವಳು ಮನೆ ಅಲ್ಲೇನ ಆಂಟಿ ಮನೆನ, ಇವಳು ಬೇಗ ಮನೆಗೆ ಬೇರೆ ಹೋಗ್ಬೇಕಿತ್ತು. ಹಾಗಾಗಿ ಇವಳಿಗೆ ಟೈಮ್ ಆಗುತ್ತೆ, ಪ್ಲಸ್ ನನಗೆ ಟೈಮ್ ಆದ್ರೂ ಒಂದ್ ದಿವಸ ಹೋದ್ರೆ ಹೋಯ್ತು ಕಾಡು ಅಂತ ಅಂದ್ಬಿಟ್ಟು ನಾನು. ಇವ್ರಿಗೆಲ್ಲ ಹೆಂಗಿತ್ತಂದ್ರೆ ಲೇಟ್ ಆದ್ರೆ ಅಲ್ಲಿ ಗೇಟ್ ಹತ್ರ ಕಾರ್ಡ್ ಏನು ID ಕಾರ್ಡ್ ಕೊಟ್ಟು ಹೋಗ್ಬೇಕು, ನೆಕ್ಸ್ಟ್ ಡೇ ಹೋಗಿ ಡೀನ್ ಹತ್ರ ಕಲೆಕ್ಟ್ ಮಾಡ್ಬೇಕಲ್ಲ ಆಗಿರ್ತಿತ್ತು. ಅದಕ್ಕೆ ಇವಳ ಹತ್ರ ಹೇಳಿದೆ ಒಂದ್ಸಲಿ ಸನ್ಸೆಟ್ ನೋಡ್ಬೇಕು ಅಂತ. ಅದು ಏನೋ ಮಾಡಿ ಸ್ವಲ್ಪ ಸನ್ಸೆಟ್ ನೋಡ್ಕೊಂಡು ಇನ್ನೇನು ಆಗ್ಬೇಕು, ಮನ್ಸು ಚೇಂಜ್ ಮಾಡಿ ಬಾ ಟೈಮ್ ಆಗುತ್ತೆ ಹೋಗೋಣ ಅಂತ. ಇದುವರೆಗೂ ಮಂಗಳೂರಲ್ಲಿರೋ ಬೀಚ್ ಎಲ್ಲ ನೋಡಿವಲ್ಲ, ಎಲ್ಲ ನೋಡಿದೀವಿ. ಹೌದು, ಎಲ್ಲ ನೋಡಿದೀವಿ. ಫಸ್ಟ್ ಟೈಮ್ ನಾನು ಇವಳು ಆಚೆ ಹೋಗಿದ್ದಂದ್ರೆ ಕುದ್ರೋಳಿ ಟೆಂಪಲ್. ಫಸ್ಟ್ ಟೈಮ್ ಅನ್ಪ್ಲಾನ್ಡ್ ಔಟಿಂಗ್ ಅದು. ಹೌದು, ನಾನು ನೋಡ್ಬೇಕಿತ್ತು. ಯಾಕಂದ್ರೆ ಮಂಗಳೂರಲ್ಲಿ ಅದೇ ಅಲ್ವಾ ಎಲ್ಲ ಫೇಮಸ್ಸು, ಎಕ್ಸ್ಪ್ಲೋರ್ ಮಾಡುವ ಅಂತ ಅಂದ್ಬಿಟ್ಟು ನಾನು ಇವಳು ಸಖತ್ ತುಂಬ ಕಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಡಿಮಾರ್ಟ್ಗೆ ಹೋಗ್ತಿದ್ವಿ, ಕುದ್ರೋಳಿ ಟೆಂಪಲ್ಗೆ ಹೋದ್ವಿ. ಅದಾದಮೇಲೆ ಸಿಟಿ ಸೆಂಟರ್, ಹಂಪನಕಟ್ಟೆ. ಈ ಫೇರ್ವೆಲ್ಗೆಲ್ಲ ಸೀರೆ ತಗೋಬೇಕು ಅಂದರೆ ಊರು ತುಂಬ ಸುತ್ತಾ ಇದೆಯಲ್ಲ, ಎಲ್ಲೆಲ್ಲೋ ಸಿಗುತ್ತೆ ಅಂತ. ಸಿಗ್ಲಿಲ್ವಾ, ಇಷ್ಟ ಆಗಲಿಲ್ವಾ, ಮತ್ತು ಇನ್ನೊಂದು ಕಡೆ ಸುತ್ತು, ಹಾಗೆಲ್ಲ ಆಗ್ತಾಯಿತ್ತು. ಡಿಮಾರ್ಟ್ಗಂತೂ ಹೋಗ್ತಾ ಇದ್ವಿ. ಎಲ್ಲಿ ನಂದು ಆ್ಯಕ್ಚುಲಿ ಬಜೆಟ್ ವೈಸು, ಯಾಕಂದರೆ ಹಾಸ್ಟೆಲಲ್ಲಿ ಇರ್ತಾ ಇದ್ನಲ್ಲ, ಇಂಥ ಬಜೆಟ್ ನನಗೆ ಇಷ್ಟು ತೊಗೋಬೇಕು, ಇಷ್ಟು ಸೇವಿಂಗ್ಸ್ ಮಾಡಬೇಕು ಅನ್ನೋ ಥರ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ. ಅದಕ್ಕೆ ನಾನು ಡಿಮಾರ್ಟ್ಗೆ ಹೋಗ್ತಿದ್ವಿ. ಅಲ್ಲಿ ಫುಲ್ಲು ಪರ್ಚೇಸ್ ಮಾಡಿಕೊಂಡು ಅದು ಸಿಗುತ್ತೆ, ಇಲ್ಲಿ ಕಮ್ಮಿ ಸಿಗುತ್ತೆ ಬಾ ಇಲ್ಲಿಗೆ ಹೋಗೋಣ, ಇಲ್ಲಿ ಕಮ್ಮಿ ಸಿಗುತ್ತೆ ಬಾ ಅಲ್ಲಿಗೆ ಹೋಗೋಣ ಅಂದ್ಕೊಂಡು ತಗೊಂಡು ಬರ್ತಿದ್ವಿ. ಅದಾದಮೇಲೆ ಕುದ್ರೋಳಿಗೆ ಫಸ್ಟ್ ಫೋಟೋ ಅಂತ ತಗೊಂಡಿದ್ದು ನಾನು ಇವಳು ಕುದ್ರೋಳಿ ಟೆಂಪಲ್ಗೆ ಹೋಗಿ ಯೂನಿಫಾರ್ಮಲ್ಲೇ ಹೋಗಿದ್ವಿ. ಅದೇ ಫಸ್ಟ್ ಫೋಟೋ ತಗೊಂಡಿದ್ದು. ಅದಾಗಿದ ತಕ್ಷಣ ಮತ್ತೆ ಧರ್ಮಸ್ಥಳ ಹೋಗಿದ್ವಿ. ಅದು ಅಕ್ಕವರು ನಂಗೆ ಗೊತ್ತಿಲ್ಲ ಅಷ್ಟು ಕ್ಯೂ ಇರ್ತದೆ ಅಂತೇಳಿ. ಕ್ಯೂ ಇರುತ್ತೆ ಅಂತ ಗೊತ್ತಿಲ್ಲ. ಇವಳೇನಂತವಳೆ, ಇಷ್ಟೊಂದು ಕ್ಯೂ ಇರುತ್ತಾ? ನಾನು ಸುಮ್ಮನೆ ಬಿಟ್ಬಿಡ್ತೀನಿ. ಬೆಳಗ್ಗೆ 8 ಗಂಟೆ ಹಂಗೇನಾದ್ರೂ ಹೋಗಿದ್ವಿ ಅನ್ಸತಿ. ಅಲ್ಲ 8-9 ಗಂಟೆ ಆಗಿತ್ತು. ಬೆಳಗ್ಗೆ ತಿಂಡಿ ಹೋಗಿದ್ವಿ ನಾವು ಅಲ್ಲಿ ಹೋಟೆಲಲ್ಲಿ ಇಡ್ಲಿ ತಿಂದು. ಅದಾದ್ಮೇಲೆ ದರ್ಶನ ಸಿಕ್ಕಿದ್ ನಮ್ಗೆ 2 ಗಂಟೆ. ಹೌದು, ಮುಗಿಸ್ಕೊಂಡು ಅಲ್ಲೇ ಇನ್ನೊಂದು ಟೆಂಪಲ್ ಇತ್ತು, ರಾಮನ್ ಟೆಂಪಲ್ಲು, ಅದು ಸಹ ಮುಗಿಸ್ಕೊಂಡು ವಾಪಸ್ ಬಂದು ಮತ್ತೆ ನೆಕ್ಸ್ಟ್ ಟೆಂಪಲ್ ಟೀ ಬೆಂಚಿಗೆ ಹೋಗ್ತಿದ್ವಿ ಡೈಲಿ. ಅಲ್ಲೇ ಕಾಲೇಜ್ ಆಪೋಸಿಟ್ ಟೀ ಬೆಂಚ್ ಇತ್ತು. ಅದು ಅದಕ್ಕಿಂತ ಮುಂಚೆ ಇನ್ನೊಂದಿತ್ತು, ಇವಳು ಬಂದಿದ್ದಾಳೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಇನ್ನೊಂದು ಮುಂದ್ಗಡೆನೆ ಒಂದು ಕೆಫೆ ಹೆಸರು ನೆನಪಾಗ್ತಿಲ್ಲ. 99 ರೂಪೀಸ್ ಪಿಜ್ಜಾ ಎಲ್ಲ ಸಿಗ್ತೈತಲ್ಲ, ಅದ ಆ ಮುಸ್ಲಿಂ ಅಂಕಲ್ ಅವ್ರು ಮಾಡ್ತಾ ಇದ್ರು ಗೊತ್ತಾ. ಅದೊಂದು ಕೆಫೆ ಇತ್ತು, ಅಲ್ಲಿ ತುಂಬ ಚೆನ್ನಾಗಿ ರೋಲ್ಸ್ ಎಲ್ಲ ಸಿಗ್ತಾ ಇತ್ತು. ಅಲ್ಲಿ ಅಂಕಲ್ ಒಬ್ರು ಮಾಡ್ತಾ ಇದ್ರು. ಆ ಅಂಕಲ್ ಎಲ್ಲ ಪರಿಚಯ ಆಗಿದ್ರು.
ತುಂಬಾ ಚೆನ್ನಾಗಿರ್ತಿತ್ತು ಅಲ್ಲಿ ಯಾವ್ದು ಹೇಳುದು ಆ ಕಡೆ ಎಲ್ಲ ಸಿಕ್ತಿತ್ತಲ್ಲ ಚಿಪ್ಸ್ ಎಲ್ಲ ಸಿಕ್ತಿತ್ತು ಚಿಪ್ಸ್ ಅರೇಬಿಯಾ ಅಲ್ಲಿ ಚೆನ್ನಾಗಿರ್ತಿತ್ತು. ಅದು ಕ್ಲೋಸ್ ಮಾಡ್ಬಿಟ್ರು ಪಾಪ, ರೋಡ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಮತ್ತೆ ಟೀ ಬೆಂಚ ಸ್ಟಾರ್ಟ್ ಆಯ್ತು. ಇನ್ನೇನು ನಮ್ ಕಾಲೇಜಿಂದ ವಾಮಂಜೂರ್ಗ್ 100 ಸಲ ನಡ್ಕೊಂಡು ಹೋಗಿ ದಿನ 2 ದಿನಕ್ಕೊಮ್ಮೆ. ಹೌದು, ಸುಮ್ಮನೆ ನಡ್ಕೊಂಡು ಹೋಗು ವಾಪಸ್ ಬಾ. ಓದೋದಂತೂ ಧವಾಕೆ ಇಲ್ಲ. ಇಂಟರ್ನಲ್ಸ್ ಬರುತ್ತೆ, ಧಗ್ 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 ಜೀವ. ಏನು ಓದೋದು ಏನು ಬಿಡೋದು, ಅದಕ್ಕೆ ಕೇಳೋದು ಯಾರ ನೋಟ್ಸ್ ಮಾಡಿರ್ತಾರೋ ನೋಡ್ಕೊಳ್ಳೋದು. ಯಾರ ನೋಟ್ಸ್ ಮಾಡಿದ್ರೆ ಅವ್ರದ್ದು ಇಸ್ಕೊಂಡು ಓದ್ಬಿಡೋದು. ಇಲ್ಲ ನಾನು ಸಪ್ರೇಟ್ ನೋಟ್ಸ್ ಮಾಡ್ಕೊಳ್ಳೋದು. ಅದು ಆವಾಗಿತ್ತು ಫಿಯರ್. ಇವಾಗ ಇಂಟರ್ನೆಟ್ಸ್ ಏನ್ ಓದೋದು ಬಿಡು ಅನ್ನೋ ತರ ಆಗುತ್ತೆ. ಅದು ಹೆಂಗಿತ್ತಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ನಾನ್ ಚಂದ ಓದ್ಬೇಕಂತ ನನ್ ಮೈಂಡ್ ಒಳಗೆ ಇದ್ದಿತ್ತು. ಆಮೇಲೆ 3rd ಇಯರ್ 4th ಇಯರ್ ಬಂದಾಗ ನನಗೆ ಓದ್ಬೇಕನ್ನ ಆಸೆನೇ ಹೋಯ್ತು. ಇವಳಿಗೆ ಆಗ ಫುಲ್ ಜಾಸ್ತಿ ಓದ್ಬೇಕಂತ ಆಸೆ ಬಂತು. ಯಾಕಂದ್ರೆ ಕೆರಿಯರ್ ಮೇಲೆ ಫೋಕಸ್ ಮಾಡ್ಬೇಕಲ್ಲ, ಇಷ್ಟ ದಿನ ಎಂಜಾಯ್ ಮಾಡಿದ್ ಸಾಕು ಅಂತ ಅಂದ್ಬಿಟ್ಟು ಲಿಟ್ರಲಿ ಅದು ಭಯ ಸ್ಟಾರ್ಟ್ ಆಯ್ತು. ಓ ಹಿಂಗಿದ್ರೆ ಓದಕ್ಕಾಗಲ್ಲ ಅಂತ. ಫುಲ್ ಅಕ್ಕ ನಾನು ಫುಲ್ ಟಾಪರ್ ಅವಾಗ. ಇವಳು ಇದ್ಲು, ನಾನು ಫುಲ್ಲು 7 CGPA ಇದ್ದವಳು 9 ತೆಗಿಯೋಕ್ಕೆಲ್ಲ ಸ್ಟಾರ್ಟ್ ಮಾಡ್ಬಿಟ್ಟೆ. ಎಲ್ಲರೂ ಆಶ್ಚರ್ಯಕರವಾಗಿ ಬಂದ್ಬಿಡ್ತು. ಎಷ್ಟಂದ್ರೆ ಇವಳು ಮನೆಗ್ ಬಂದ್ಬಿಡ್ತಿದ್ಲಿ. ಇವಳು ಅಸೈನ್ಮೆಂಟ್ ಏನ್ ಸಬ್ಮಿಟ್ ಮಾಡ್ತಿರ್ಲಿಲ್ಲ, ಬರಿತಾನೂ ಇರ್ಲಿಲ್ಲ. ಒಂದೊಂದು ಬರೀತಾ ಇದ್ದೆ. ನನ್ನ ಹತ್ರನೇ 2 ಬರ್ಸಿಯ ಲಾಸ್ಟ್ ಮನೆಗ್ ಬಂದಾಗ. ಮತ್ತೆ ಸೈನ್ ಹಾಕದಲ್ಲಿ ಎಕ್ಸಾಮ್ ಬುಕ್ ಇರುವಾಗೆಲ್ಲ ನಾನೇ ಹೋಗಿ ಸೈನ್ ಹಾಕಿ ಬರ್ಬೇಕಿತ್ತು ಇವಳ್ದು ಎಲ್ಲ. ಅದು ನಾನು ಈ ಕಡೆ ಮನೆಗೆ ಬೆಂಗಳೂರಿಗೆ ಬಂದ್ಬಿಡ್ತೀನ, ಇವಳು ಅಲ್ಲೇ ಮಂಗಳೂರಲ್ಲಿ ಇರ್ತಾಳ. ಅವ್ರು ಬೇರೆ ನಾನು ಯಾವಾಗ ಹೋಗಿರ್ತೀನೋ ಅವಾಗಲೇ ಸಬ್ಮಿಟ್ ಮಾಡೋದಿರುತ್ತೆ. ಹಾಗಾಗಿ ಇವಳಿಗೆ ಕಳಿಸಿರ್ತೀನಿ 2-3 ಸಲ. ಅದಾದಮೇಲೆ ನೆಕ್ಸ್ಟು ನೆನಪಾಗ್ತಿಲ್ಲ. ಮತ್ತೆ ನಾವು ಒಂದು ಲಾಂಗ್ ಡ್ರೈವ್ ಹೋಗಿದ್ವಿ, ಟ್ರಿಪ್ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಅದು. ಎಲ್ಲೆಲ್ಲಿ ಸಿರ್ಸಿ, ಯಾಣ ಕೇವ್ಸು, ಸಿರ್ಸಿ. ಅದಾದ್ಮೇಲೆ ಇದು ಶಿವನ್ ಟೆಂಪಲ್, ಮುರುಡೇಶ್ವರ ಟೆಂಪಲ್ಗೆ, ಶೃಂಗೇರಿ, ಗೋಕರ್ಣ ಬೀಚು ಎಲ್ಲ ಚೆನ್ನಾಗಿತ್ತು. ಹೋಗಿ ಒಂದು ಟ್ಯಾನ್ ಆಗಿ ಬಂದ್ವಿ. ಒಳ್ಳೆ ಜಾಲಿ ಮಾಡಿ. ಅದೇ ನಾವು ಫಾರ್ ಟ್ರಿಪ್ ಹೋಗಿದಂದ್ರೆ ಅದೊಂದೇ ಟ್ರಿಪ್ಪು. ಅದು ಬಿಟ್ಟು ಯಾವುದು ಹೋಗಿಲ್ಲ. ಇವಳು ತುಂಬಾ ಎಕ್ಸ್ಟ್ರಾವರ್ಟ್ ಎಲ್ಲದ್ರೊಳಗ. ಇವಳು ಇಂಟ್ರಾವರ್ಟ್ ಇಲ್ಲೋ, ಇವಾಗ ನನಗೆ ಕೌಂಟ್ರ್ ಕೊಡೋಕೆ ಫುಲ್ ಇಂಟ್ರಾವರ್ಟ್ ಇದ್ದಾಗ. ಫಸ್ಟ್ ಏನು ಮಾತಾಡ್ತಾ ಇರ್ಲಿಲ್ಲ ಅಕ್ಕ. ಇವಾಗ ಮ್ಯಾಗಿ ಎಲ್ಲಿಂದ ತಂದೆ ಅಂದ್ರೆ ಅಂಗಡಿಯಿಂದ, ಈ ತರ ಕೌಂಟ್ರೋಳು. ನಾನು ಅಂತೇಳಿ ಅದನ್ಬೇಕು ಹಂಗನ್ಸುತ್ತೆ. ಕೌಂಟ್ರ್ ಕೊಡೋಕೆ ಸ್ಟಾರ್ಟ್ ಆಗೈತೆ ಅಕ್ಕಂದೀಗ. ಅಷ್ಟೇ, ಇನ್ನೇನು ಮುಗೀತು. ಕೊನೆಗೆ ಪ್ಲೇಸ್ಮೆಂಟ್ ಆಗಲಿಲ್ಲ. ನಾವು ಅನ್ಕೊಂಡಂಗೆಲ್ಲ ಆಗಲಿಲ್ಲ. ಅದೇ ಅನ್ಕೊಂಡಂಗೆ ಆಗಲ್ಲ ಅಂತಾರಲ್ಲ, ಅದಕ್ಕೆ ಮನ್ಸ್ಬೇಕು. ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಫೈನ್ ಅಂದ್ಕೊಂಡು ಕೆಲಸ ಓಡ್ಸೋಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನೂ ಪಯಣ ನಡೀತಾ ಇದೆ. ಯಾವಾಗ ಸಿಗುತ್ತೋ ಅವಾಗ ಹೇಳ್ತೀನಿ. 7 ಸಿಕ್ಕಿದೆ, ಬಟ್ ಗೊತ್ತಿಲ್ಲ ಏನು ಅಂತ. But one thing I wanted to tell to everyone, like when I was in engineering, I faced so many. This is Kannada. ಹಂಗಲ್ಲ, ಅದು ಇಂಗ್ಲಿಷ್ ಒಳಗೆ ಇರಲಿ. ಐ ಡೋಂಟ್ ವಾಂಟ್ ಟು ಟೆಲ್ ದಟ್ ಇನ್ ಕನ್ನಡ. ಅಂದ್ರೆ ಹಂಗಲ್ಲ, ಅದು ಕನ್ನಡದೊಳಗೆ ವರ್ಡ್ಸೇ ಬರಲ್ಲ ಆ ಥರ. ಓಕೆ. ಏನಂದ್ರೆ ಲೈಕ್ ನಾನು 2nd ಇಯರ್ 3rd ಇಯರ್ ಲೈಕ್ ತುಂಬ ಡಿಫಿಕಲ್ಟೀಸ್ ಇತ್ತು ನನ್ನ ಲೈಫಲ್ಲಿ. ಆ್ಯಕ್ಚುಲಿ ಅಂದರೆ ಹೆಲ್ತ್ ಇಶ್ಯೂ. ಡಿಫಿಕಲ್ಟೀಸ್ ಅಂದರೆ ಆ ಥರ ಏನಲ್ಲ, ಅಂದರೆ ಹೆಲ್ತ್ ಇಶ್ಯೂ ರಿಲೇಟೆಡ್. ಆಗ ನನ್ನ ಜೊತೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಂದ್ರೆ ಇವಳೇನೆ. ಲೈಕ್ ಫ್ರಮ್ ಸ್ಟಾರ್ಟಿಂಗಿಂದ ಹಿಡಿದು ಸ್ಕ್ರ್ಯಾಚ್ ತನಕ, ಲೈಕ್ ಎಂಡ್ ತನಕನೂ ನನ್ನ ಜೊತೆ ಇದ್ಲು. ಸೊ ಟಿಲ್ ನಾವು ಐ ಡಿಂಟ್ ಟೆಲ್ ಟು ಹರ್ ಆಲ್ಸೋ. ಸೊ ಮತ್ತೇನು ಲೈಕ್ ಅದು ನಾನು ಯಾವತ್ತೂ ಮರೆಯಲ್ಲ. ನನ್ನ ಜೊತೆ ನನ್ನ ಲೈಫಲ್ಲಿ ತುಂಬ ಡಿಫಿಕಲ್ಟ್ ಇರೋ ಫೇಸ್ ಟೈಮಲ್ಲಿ ನಂಗೆ ಅದನ್ನ ಹೇಳಕ್ಕೆ ಬರ್ತಿಲ್ಲ, ಆಯ್ತಾ. ಅದಾಗಿಂದ ಹೇಳ್ಬೇಕಂತಿತ್ತು ಅವಳು. ಸೊ ಈಗ ಹೇಳ್ಬೋದು, ಆದರೆ ಅದು ವರ್ಡ್ ಹೋಗಿ ಬಿಡ್ತಾ ಇಲ್ಲ. ತುಂಬ ಸಪೋರ್ಟಿವ್ ಆಗಿದ್ಲು. ಲೈಕ್ ಫ್ಯಾಮಿಲಿ ವಿಷಯದಲ್ಲಾಗಿರ್ಬೋದು, ನನ್ನ ಪರ್ಸ್ನಲ್ ವಿಷಯದಲ್ಲಾಗಿರ್ಬೋದು. ನಾನು ತುಂಬ ಡಿಸ್ಟ್ರಾಕ್ಷನಲ್ಲಿದ್ದೆ ಆಗ ಸ್ವಲ್ಪ ಡೇಸ್. ಸೊ ನಾನು ಅದರಿಂದ ಓವರ್ಕಮ್ ಅಷ್ಟು ಬೇಗ ಆಗಿ ಬಂದಿದ್ದಕ್ಕೆ ಮೇನ್ ರೀಸನ್ ಅಂದ್ರೇ ಇವಳು. ಇಲ್ಲಾಂದರೆ ಲೈಕ್ ತುಂಬ ಡಿಫಿಕಲ್ಟ್ ಇರ್ತಿತ್ತು ನನಗೆ, ಕಷ್ಟ ಆಗ್ತಿತ್ತು. ಸೊ ಎಲ್ಲದಕ್ಕೂ ಸೇರಿ ಒಂದೇ ಸಲ ಎಲ್ಲರ ಮುಂದೆ ಥ್ಯಾಂಕ್ ಯು ಸ್ಟಿಲ್ ನಾವು ಅವಳು ಹಾಗೆ ಸಪೋರ್ಟ್ ಮಾಡ್ತಾಳೆ ನನಗೆ. ಆ್ಯಕ್ಚುಲಿ ಹೇಳ್ಬೇಕಿದ್ರೆ ಇದು ಜಾಬ್ ರಿಲೇಟೆಡ್ ಆಗಿರ್ಬೋದು, ಫ್ಯಾಮಿಲಿ ರಿಲೇಟೆಡ್ ಆಗಿರ್ಬೋದು, ನನ್ನ ಪರ್ಸ್ನಲ್ಲು, ನಾನೇನಾದರೂ ತೆಗಿಬೇಕಿದ್ರೆ, ನಾನೇನಾದರೂ ಒಂದು ಡಿಸಿಷನ್ ತಗೋಬೇಕಿದ್ರೆ ಎಲ್ಲದಕ್ಕೆ ಸಹ ಲೈಕ್ ಅವಳು ಹಾಗೆ ಸಪೋರ್ಟ್ ಮಾಡಿದ್ದಾಳೆ ಇಲ್ಲಿ ತನಕ ಸಹ. ಅಷ್ಟೇ ಗೈಸ್. ನಾನೇನು ಹೇಳೋಣ ಗೈಸ್, ಈಗ ನನ್ನದು ಅಂಥದ್ದು ಏನು ಇಲ್ಲ ಗೈಸ್. ನನ್ನದು ಯಾವಾಗಲೂ ಲೈಕ್ ಇವಳು ಜಾಲಿ ಮೈಂಡೆಡ್ ಗರ್ಲ್. ನಾನು ನೋಡಿದ ಮಟ್ಟಿಗೆ ಹಾಗೆ ಜಾಲಿ ಪ್ಲಸ್ ಫ್ಯೂಚರು ಅನ್ನೋ ಥರ, ಇಲ್ಲ ಅಂತಲ್ಲ. ಬಟ್ ಮಾಡಬೇಕು, ಏನಾದರೂ ಒಂದು ಮಾಡಿ ಆಮೇಲೆ ಎಲ್ಲರಿಗೂ ತೋರಿಸಿದ್ರೆ ಹೌದು
ಅನುಷಾ ಹೇಳಿದ್ ಕರೆಕ್ಟು. ಐ ಮೀನ್ ಎಲ್ಲರಿಗೂ ಅಂದರೆ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ, ಫ್ರೆಂಡ್ಸ್ಗೆ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಇವಾಗ ಏನಾದರೂ ಒಂದು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅಂದರೆ ಅದನ್ನು ಮಾಡಿ ತೋರಿಸಿ ಸಕ್ಸಸ್ ಆಗಿದ ತಕ್ಷಣ ಓಕೆ ನೀನು ನಡೆದಿದ್ದ ದಾರಿ ಸರಿ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಯಾರೂ ಹೇಳಲ್ಲ. ಎಲ್ಲರೂ ಇದೆಲ್ ಬಿ ಲೈಕ್ ಏನಂತಾರೆ, ಬೈತಾರೆ, ಹಿಂದ್ಗಡೆಯಿಂದ ಮಾತಾಡ್ತಾರೆ, ಯಾಕೆ ಮಾಡ್ತೀಯ ಬಿಡು ಅಂತಾರೆ, ಹೇಳೋಕ್ಕಾಗಲ್ಲ. ಇಟ್ಸ್ ಫೈನ್. ಒಂದಲ್ಲ ಒಂದು ಇದು ಸ್ಟಾರ್ಟ್ ಮಾಡಿದ್ದೀವಿ, ಆಗ್ತಾ ಇದೆ, ನೆಕ್ಸ್ಟ್ ನೋಡೋಣ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಅಂತ. ಒಂದು ಸ್ಟ್ರಾಂಗೆಸ್ಟ್ ವುಮೆನ್ ಅಂತ ಹೇಳಿದರೆ ಇವಳಂತ ಅನ್ಕೋಬೋದು. ಯಾಕಂದರೆ ಯಾವುದನ್ನು ಅಷ್ಟು ತಲೆ ಕೆಡಿಸ್ಕೊಳಲ್ಲ, ಯಾವುದ್ರ ಬಗ್ಗೆನ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಲೈಕ್ ಪ್ರೆಸೆಂಟ್ ಥಿಂಕ್ ಮಾಡ್ತಾಳೆ. ಮತ್ತು ಇಷ್ಟು ದಿನ ಲೈಕ್ ತುಂಬ ಅಂದರೆ ಮುಂಚೆನೇ ಅವಳು ಯೂಟ್ಯೂಬ್ ಚಾನಲ್ ಇತ್ತು, ಒಂದೆರಡೇನೋ ವೀಡಿಯೋಸ್ ಹಾಕಿದ್ಲು. ಅದಾದಮೇಲೆ ತುಂಬ ಟೈಮ್ ತೊಗೊಂಡ್ಳು ಅವಳು ಮಾಡಕ್ಕೆ ಹೇಳಿ. ಅದಾದಮೇಲೆ ಈಗ 2 ಮಂತಿಂದ ಸ್ಟಾರ್ಟ್ ಮಾಡಿದ್ದಾಳೆ. ಸೊ ಲೆಟ್ಸ್ ಪ್ರೇ ಹರ್ ಟು ರೀಚ್ more views. ಹಂಗಂತಲ್ಲ ಗೈಸ್, ತಲೆ ಕೆಡುತ್ತೆ, ಇಲ್ಲ ಅಂತಲ್ಲ. ಎಷ್ಟು ದಿನ ಅಂತ ಕೆಡ್ಸ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ. ಇವಾಗ ನೋಡಿ, ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಮಾತಾಡೋರು ಸುಮಾರು ಜನ ಇರ್ತಾರೆ, ನಮ್ಮನ್ನ ತೆಗಿಬೇಡ ಅನ್ನೋದು ಇರುತ್ತೆ. ಬಟ್ ಅದು ನನಗೆ ಹೇಳಿದ ತಕ್ಷಣ ಅದು ಮೋಟಿವೇಟ್ ಮಾಡಬೇಕು. ನಾನು ಅಯ್ಯೋ ಅವ್ರು ಹಂಗೆ ಹೇಳಿದ್ರಲ್ಲ ಅಂತ ಕೂತ್ಕೊಂಡ್ರೆ ಆಗ್ಲಿಕ್ಕಿಲ್ಲ. ನಾನು ಓಡಿಸ್ಲಿಕ್ಕೂ ಆಗಲ್ಲ ಮುಂದೆ ಕಂಟೆಂಟ್ನ, ಹಂಗೆ ಕೂತ್ಕೊಳ್ಳಿಕ್ಕೂ ಆಗಲ್ಲ. ಅದರಲ್ಲಿ ಅವ್ರು ಹಂಗೆ ಹೇಳಿದ್ದಾರೆ, ನಾನು ಒಂದೊಂದು ದಿವಸ ಐ ಶುಡ್ ರೀಚ್ ಸಮಥಿಂಗ್ ಅಂತ ಅಂದ್ಕೊಂಡು ಅದನ್ನ ಮೇಲೆ ಓಡಿಸಿ ತೋರಿಸ್ಬೇಕು ಅಂತ ಅಷ್ಟೇ. ಅವ್ರವ್ರು ಬರೋದು ಅವ್ರವ್ರು ಕಂಫರ್ಟಬಲ್, ಅದು ನಾನು ಮ್ಯಾಟ್ರ್ ಹೇಳ್ತಲ್ಲ. ನಾನು ಬೇರೆಯವ್ರು ಯಾಕೆ, ನಾನೇ ಬರ್ಲಿಕ್ಕೆ 1 ಮಂತ್ ತಗೊಂಡಿದ್ದೀನಿ. ನಾನೇನು ಹೇಳಕ್ಕೆ ಹಂಗೆ ಕೇಳಿಲ್ಲ, ಮಾಡೋಣ ಅಂತ ಅಂದೆ. ಇವಳು ಅದಕ್ಕೆ ಇದ್ಬಿಟ್ಟು ಏನೋ ಅಂದಿಲ್ಲ, ಇವಳು ಸ್ವಲ್ಪ ಟೈಮ್ ಆಗಲಿ ಅಂತಂದ್ಲು. ನಾನು ಅನ್ಕೊಂಡೆ ಬಿಡು ಇವಳು ಕಂಫರ್ಟಬಲ್ ಇಲ್ವೇನೋ ಅಂತ ಅಂದ್ಬಿಟ್ಟು. ಆಮೇಲೆ ನನ್ನ ಫ್ರೆಂಡ್ಸೇ ಸ್ಟಾರ್ಟ್ ಮಾಡಿದ್ರು, ಅವರೇ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಮಾಡೋಣ ಅಂತ. ಇವಾಗ ನೆಕ್ಸ್ಟು ಇನ್ನೊಬ್ರು ಹತ್ರ ನಾವು ಮಾಡ್ತೀವಿ, ನೋಡೋಣ ಅಲ್ಲಿ ಎಲ್ಲಿವರೆಗೂ ಹೋಗುತ್ತೆ ಕಂಟೆಂಟ್ ಅಂತ. ಅದಾದ್ಮೇಲೆ ಇವಳು ನೆಕ್ಸ್ಟ್ ಬಂದ್ಲು. ಅದು ಅಂದ್ಕೊಂಡೆ ಸರಿ ಆಯಿತು ಮಾಡೋಣ, ಒಂದು ಲೆವೆಲ್ವರೆಗೂ ಹೋಗೋವರೆಗೂ ಮಾಡೋಣ, ನಮ್ಮ ಕೈಲಿ ಏನಾಗುತ್ತೋ ಅದು ಎಲ್ಲಿವರೆಗೂ ರೀಚ್ ಆಗುತ್ತೋ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ ಅಷ್ಟೇ. ಈಗ ನಮಗೂ ಈ ಥರ ಕಂಟೆಂಟ್ ಕೊಡಬೇಕು. ಈಗ ಗೇಮಿಂಗ್ ಅಂದರೆ ನಮಗೆಲ್ಲ ಗೇಮಿಂಗ್ ಆಡೋಕ್ಕೆ ಬರುತ್ತೆ. ಈ ಥರ ಈ ಎಲ್ಲ ಮೀಶೋ ಪ್ರಾಡಕ್ಟ್ಸ್ ರಿವ್ಯೂ ಮಾಡ್ತಾರೆ, ಅದು ಮಾಡ್ಬೋದು, ಇಲ್ಲ ಅಂತಿಲ್ಲ. ರಿಸ್ಕ್ ಫ್ಯಾಕ್ಟರು ನಮ್ಗೊಂದೊಂದ್ಸಲಿ ಅನಿಸುತ್ತೆ ನಮಗೇನು ಟ್ಯಾಲೆಂಟೇ ಇಲ್ವಾ ಅಂತ. ಲಿಟ್ರಲಿ ಡ್ಯಾನ್ಸ್ ತಕ್ಕ ಮಟ್ಟಿಗೆ ಹಾಡ್ತೀನಿ, ಸಿಂಗಿಂಗ್ ಅಂತೂ ಬರೋಕ್ಕಿಲ್ಲ, ಕೋಗಿಲೆ ಕಂಠ ನನ್ನದು, ಕೇಳೋಕ್ಕೆ ಹೋಗ್ಬೇಡಿ. ಅದು ಬಿಟ್ಟರೆ ಇನ್ನೇನು ಎಜುಕೇಷನ್ ವೈಸ್ ಬಂದಿದ್ರೆ ಇಷ್ಟೊತ್ತಿಗೆ ಪ್ಲೇಸ್ಮೆಂಟ್ ಆಗ್ತಿತ್ತು, ಆಗಲಿಲ್ಲ. ಹಂಗಂತಲ್ಲ, ಲಕ್ಕು ಮ್ಯಾಟರ್ ಆಗುತ್ತೆ ಗೈಸ್ ಪ್ಲೇಸ್ಮೆಂಟ್ ವಿಷಯದಲ್ಲಿ. ಏನು ಮಾಡಿ ಎಂತೆಂಥವ್ರು ಫಸ್ಟ್ ರೌಂಡೇ ಒಂದೇ ಒಂದು ರೌಂಡ್ ಇನ್ಫೋಸಿಸ್ಗೆ ಅಂಥವ್ರಿಗೆ ಕ್ಲಿಯರ್ ಮಾಡಿ, ಬ್ಯಾಕ್ಲಾಗ್ ಇರೋರೆಲ್ಲ ಇನ್ಫೋಸಿಸ್ ರೌಂಡ್ ಕ್ಲಿಯರ್ ಮಾಡಿ, ಇನ್ಫೋಸಿಸ್ ಅಂತಲ್ಲ ಬೇರೆ ಕಂಪ್ನಿ ಎಲ್ಲ ಕ್ಲಿಯರ್ ಮಾಡಿ ಜಾಬ್ ತೊಗೊಂಡಿದ್ದಾರೆ. ಈಗ ಏನು ಹೇಳೋಣ, ನಾವು ಒಂದು ಬ್ಯಾಕ್ಲಾಗ್ ಇಟ್ಕೊಂಡಿಲ್ದವ್ರದ್ದೇ ಹಿಂಗೆ ನಡೀತೈತೆ ಜೀವನ. ಇಟ್ಸ್ ಫೈನ್, ಆಗಿದ್ದಾಗೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ. ಇವಾಗ ಪ್ರೆಸೆಂಟ್ ನೋಡ್ಕೊಂಡು ಫಾರ್ ದ ಬೆಸ್ಟ್ ಡೇ ಅಷ್ಟೇ ಗೈಸ್. ಇಷ್ಟಾಗಿತ್ತು, ಇನ್ನೇನಾದರೂ ಮಾಡ್ತಿದ್ವಾ? ನಮ್ಮ ಇಂಟ್ರೋ ವಿಡಿಯೋ. ನಾನು ಬಂದು ಇಂಜಿನಿಯರಿಂಗ್ ಫ್ರೆಂಡ್ ಅಷ್ಟೇ. ನಮ್ಮಿಬ್ಬರ ಪರಿಚಯ ತುಂಬಾ ದಿನದ್ದೇನಲ್ಲ, 2 years ಅಷ್ಟೇ. 2 years ತುಂಬಾ ಕ್ಲೋಸ್ ಅಂದ್ರೆ 2 years. ಮುಂಚೆಯಿಂದ ಅಂತ ಹೇಳಿದ್ರೆ 3.5 years ಆ ಥರ. 3rd year ಇಂದ ಅನ್ಸುತ್ತೆ ಕರೆಕ್ಟ್. 3rd year ನಾವು ಹೊರಗೆಲ್ಲ ಹೋಗಕ್ಕೆ ಕಾಲ್ ಸ್ಟಾರ್ಟ್ ಮಾಡಿ. ಹೆಂಗಂದ್ರೆ ಒಂದ್ ದಿನಕ್ಕೆ ಯಾರಾದ್ರೂ ಬೇರೆ ಅಂದ್ರೆ ಹಿಂಗ್ ಗೊತ್ತಾಗ್ತದಲ್ಲ, ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಅವ್ರಷ್ಟು ಕಾಲ್ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ. ಹೊರಗೊಂಡ್ರೆ ಸಾಕು, ಫೋನ್ ಎತ್ತಿ ಒಂದಿನಕ್ಕೆ 10 ಸಲ ಫೋನ್ ಮಾಡ್ತಾಳ ಅಂತ. ಈಗ ಕೂಡ ಈಗಂದ್ರೆ ಅಷ್ಟೇನ್ ಮಾಡಲ್ಲ, ಕರೆನ್ಸಿ ಇರಲ್ಲ ಕೈಸಿ, ಆದ್ರೆ ಸಹ ಮಾಡ್ತಾಳೆ. ಒಂದಿನಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಯಾವ್ದು ಮನೆಯವ್ರದ್ದು ಬಂದಿಲ್ಲ ಅಂದ್ರೆ ಸಹ ಇವಳದಂತೂ ಇದ್ದೇ ಇರ್ತದೆ. ಒಂದು ಕಾಲ್ ಇಷ್ಟಲ್ಲಿ ನಂದೊಂದು ಕಾಲ್ ಅಂದ್ರೆ ನಮ್ಮಂದು ಮತ್ತೆ ಇವಳದಂತೂ ಇದ್ದೇ ಇರ್ತೈತಿ. ಡೈಲಿ ಪರ್ ಡೇ ಯಾವತ್ತು 1 ಡೇನು ಮಿಸ್ ಆಗಿದ್ದೇ ಇಲ್ಲ. ಇನ್ನು ನಾನು ಕರೆನ್ಸಿ ಇಲ್ಲ ಅಂತ ಹೇಳಿ ಮಾಡೋದ್ ಬಿಟ್ರು ಕೂಡ ಇವಳಾದ್ರೂ ಮಾಡಿರ್ತಾಳೆ. ಒಂದೊಂದ್ಸಲ ಕರೆನ್ಸಿ ನನಗೆ ಮಾಡೋಕ್ಕಾಗಿನ ಹಾಕಿಸ್ಕೊಂಡಳು. ಯಾಕಂದ್ರೆ ನಾನು ಕರೆನ್ಸಿ ಹಾಕಿಸ್ಕೊಂತಿರ್ಲಿಲ್ಲ, ನಂದು PG ವೈಫೈ ಸಿಕ್ತಿತ್ತು ಅಂತ ಹೇಳಿ. ನಾನು ಅಂತ ತುಂಬಾ ಮಾಡಿದೀನಿ, ನಾನು ಹಾಕ್ಸ್ಕೊತಿರ್ಲಿಲ್ಲ. ಇವಳು ಹೆಂಗ್ ಗೊತ್ತಾ, ನನ್ಗೂ ಇವಳಿಗೆ ಥಾಟ್ ಪ್ರೊಸೆಸ್ಸು ಇರಲ್ಲ. ನಾನು ಕರೆನ್ಸಿ ಮುಗ್ದಾದ್ಮೇಲೆ ಇವಳು ಹಾಕ್ಸ್ಕೋಬೇಕು, ಇವಳು ಆಲ್ರೆಡಿ ಹಾಕ್ಸ್ಕೊಂಡ್ಬಿಟ್ಟಿರ್ತಾಳೆ. ಹಂಗಾಗಿರುತ್ತೆ ಒಂದೊಂದ್ಸಲಿ. ನಾನೇನೋ ಹೇಳಕ್ಕಂತ ಬಂದೆ ಅಂತ. ಇದುವರೆಗೂ ನಾವು ಏನಂತಾರೆ, ಜಗಳ ಇಲ್ಲ ಅಂದ್ರೆ ಏನಂತಾರೆ, ಭಿನ್ನಾಭಿಪ್ರಾಯಗಳು ಆ ಥರ ಇನ್ನೂ ಬಂದಿಲ್ಲ. ಬರೋದು ಬೇಡ, ಇನ್ನೇನು ಬಂದಿಲ್ಲ ಅಂತ ಹೇಳ್ತಾ ಇದ್ದೀನಿ, ಬರೋದು ಬೇಡ. ಯಾಕಂದ್ರೆ ಅವೆಲ್ಲ ಬಂದ್ರೂ ತಲೆ ಕಡೆ ಅಲ್ಲ. ಮುಂಚೆ ಬಂದಿದ್ರೆ ಎಷ್ಟು ದಿನದೊಳಗೆ ಬರ್ಬೇಕಿತ್ತು. ಇನ್ನಾದ್ರೆ ಆ ಮೈಂಡ್ ಸೆಟ್ ಬೇರೆ ಇರ್ತದೆ. ಬೇರೆ ಇವಾಗ ನಮ್ಮ ಗುರಿ ಬಿಟ್ಬಿಟ್ಟು ಆ ತರ. ಇವಾಗ ನಾವು ಜಗಳ ಮಾಡ್ಕೊಂಡು ಕುತ್ಕೊಂಡ್ರೆ ಜೀವನ ನಡೆಯಲ್ಲ. ಅಲ್ಲಿ ಜಗಳ ಬರಕ್ ಏನು ಬಂದೇ ಅಲ್ಲ ಟಾಪಿಕ್.
ನಾನು ಹೆಂಗಿರೋ ಫನಿ ಕ್ಯಾರೆಕ್ಟರ್ ಇವಳು ಸೇರಿಸಿ ಮೇನ್ ಏನಂದ್ರೆ ಅವಳು ಏನಾರ ಹೇಳುವಾಗ ನಾ ಸುಮ್ನೆ ಸೈಲೆಂಟ್ ಇದ್ಬಿಡ್ತೇನೆ, ಏನಾರ ಹೇಳಿ ಸುಮ್ನೆ ಸೈಲೆಂಟ್ ಇರ್ತಾನೆ. ಆ ವಿಷಯ ಬಂತಂದ್ರೆ ಏನಾದ್ರು ನಾನೇನಾದ್ರು ಮಿಸ್ಟೇಕ್ ಮಾಡಿದ್ರೆ, ಇಲ್ಲಾಂದ್ರೆ ಏನಾದ್ರು ಲೆಕ್ಚರ್ ಕೊಡುವಾಗ ನಂಗೆ ಇಷ್ಟ ಇಲ್ಲ ಅಂದ್ರೆ ನಾನು ಸೈಲೆಂಟ್ ಆಗಿಬಿಡ್ತೇನೆ. ಅದು ಮುಂಚೆ ಮಾತಾಡ್ತಿರ್ಲಿಲ್ಲ ನಾನು ಇಷ್ಟು ಕೂಡ, ಇವಾಗ್ಲೇ ಒಂದ್ ಸ್ವಲ್ಪ ಮಾತಾಡ್ತಿರೋದು. ಇವಳು ಸಹ ಮಾತಾಡ್ತಾಳೆ. ನಾನು ಹೆವಿ ಗೊತ್ತಲ್ಲ, ನಾವ್ ಎಕ್ಸ್ಟ್ರೋವರ್ಟ್ ಪೀಪಲ್ಸ್ ಹಂಗೆ. ಮತ್ತೆ ಮೇನ್ ರೀಸನ್ ಏನಂದ್ರೆ ಇದು ಒಂದ್ ಇರ್ಬೋದು. ನಾನೆಲ್ಲ ಲಿಸನ್ ಮಾಡ್ತಾನೆ, ಅವಳೆಲ್ಲ ಹೇಳ್ತಾನೆ ಇರ್ತಾಳೆ. ಹಂಗಂತಲ್ಲ, ಇವಳು ಹೇಳ್ತಾ ಇರ್ತಾಳೆ, ನಾನು ಸ್ವಲ್ಪ ಬಾಯ್ ಬಂದಿದ್ದೆಲ್ಲ ಬಾಯ್ ಬಿಡ್ಕಿ ತರ ಹೇಳ್ತಾ ಇರ್ತೀನಿ ಅಷ್ಟೇ. ಅಷ್ಟೇ ಮ್ಯಾಟ್ರು. ಇನ್ನೇನ್ ಬಿಟ್ಟಿದ್ದೀವಿ ಬ್ರಾ? ಅದಕ್ಕೆ ಹೇಳೋದು ಸ್ಕ್ರಿಪ್ಟ್ ಬರ್ಕೊಂಡು ಮಾಡಬೇಕು, ಏನೇನಂತ ತಲೆ ನೆನ್ಪು ಬರುತ್ತೆ ಅಂತ ಹೇಳೋದು. ಇವಾಗ ನೆನಪೇ ಬರುತ್ತಲ್ಲ ನೋಡು, ಫ್ಲೋಲ್ ಮಾಡಬೇಕು ಅಂದರೆ ಅಷ್ಟೇ. ಇವಾಗ 2026 ನ್ಯೂ ಇಯರು. ಇವತ್ತು ಕುತ್ಕೊಂಡು ಮಾಡ್ತಾ ಇದ್ದೀವಿ. ಫಸ್ಟ್ ಡೇ ಇಬ್ರು ಸೇರ್ಕೊಂಡು ಕುತ್ಕೊಂಡು ಜೊತೆಗೆ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ. ಇವಾಗ ನಮ್ಮ ಮೈಂಡ್ ಸೆಟ್ ಎಲ್ಲ ಇರೋದು ಫೋಕಸ್ ಆನ್ ಕೆರಿಯರ್ ಅಷ್ಟೇ. ಮಾಡುವ. ಏನಾದರೂ ನೆನಪೈತಾಯ್ತಾ? ಅಷ್ಟೇ. ಎಲ್ಲರೂ ಸಹ ವಿಶ್ ಮಾಡ್ರಿ. ನೆಕ್ಸ್ಟ್ ಇಯರ್ ಈ ಡೇ ಅನ್ನೋ ಅಷ್ಟರಲ್ಲಿ ಅವಳು ಅನ್ಕೊಂಡಿದ್ದು ಗೋಲ್ಸ್ ಎಲ್ಲ ಸಕ್ಸಸ್ ಆಗಲಿ ಯೂಟ್ಯೂಬಲ್ಲಿ, ಹರ್ ಲೈಫಲ್ಲಿ ಆಲ್ಸೋ. ಅಷ್ಟೇ. ಇದೇ ಒಂದೇ ಜೀವನ ಅಂತಲ್ಲ ನನಗೆ, ಇದು ಸೈಡ್ ಪಾರ್ಟ್ ಆಫ್ ಇದು ಇದೆ, ಬೇರೆ ಏನಾದರೂ ಮಾಡಬೇಕು ಅನ್ನೋ ಥರ ಅಷ್ಟೇ. ಇಷ್ಟ ಆಗಿತ್ತು ಗೈಸ್ ನಮ್ಮ ಇಬ್ಬರ ಪರಿಚಯ, ಹೇಗೆ ಭೇಟಿಯಾಗಿದ್ದು ಏನು ಎತ್ತ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಲೈಕ್, ಶೇರ್, ಕಮೆಂಟ್, ಲೆಟ್ ಸಪೋರ್ಟ್ ಹರ್. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಒಂದು ತಮ್ಮನೆಲ್ಗೆ ಪೋಸ್ಟ್ ಕೊಟ್ಬಿಡಿ ಸಿಂಧುವರೆ. ಇರು ಹೀಗೆ ನೀ ಎಲ್ಲೂನು ಹೋಗದ ಹಾಗೆ, ಸುತ್ತ ನಗಿಸುತ್ತ ನಲಿಯುತ್ತ ಹೀಗೆನೆ ಬದುಕಿನ ಗತಿಯಲ್ಲಿ ತಿರುವೊಂದು ನಾ ಕಂಡಿರುವಾಗ ಇದ್ದು ಎದುರಿದ್ದು ಹಗ್ಮಾಡು ಸುಮ್ಮನೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿರುವುದು ಸಾರಿ ಸಾರಿ ನೀವು. ಇವಾಗ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಕು. ಅಲ್ಲಿಟ್ಕೊಳ್ಳಿ, ಅದೇ ಬರ್ತಿದ್ದೆ ಕ್ಲಾರಿಟಿ. ಬರ್ತಾ ಇದೆ. ಇವಾಗ ಬಾ, ಬಾ ತಡಿ ತಡಿ. ಇವು ನೀಟಾಗಿ ನಡಿ, ಆಗ್ತಾ ಉಂಟು. ಐಶ್ವರ್ಯ ರೆಡಿ, 1 2 3 ಸ್ಟಾರ್ಟ್.